ನೀವು ಹೆರಿಡಿಟರಿ ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದಾಗ ನೆನಪಾಯ್ತು. ನಾನು ಎಲ್ಲೋ ಒಂದು ಆರ್ಟಿಕಲ್ ಅಲ್ಲಿ ಓದ್ತಾ ಇದ್ದೆ, ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ. ಇಸ್ ಇಟ್ ಟ್ರೂ? ಹೌದು, ಖಂಡಿತ. ಆಲ್ಮೋಸ್ಟ್ ಒಂದು 15-20% ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಯಾರಿಗೆ ನಿಮ್ಮ ಫ್ಯಾಮಿಲಿಯಲ್ಲಿ 50 ವರ್ಷಕ್ಕಿಂತ ಅಥವಾ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅಂಥವರಲ್ಲಿ ಮೋಸ್ಟ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅಥವಾ ಡಯಾಬಿಟಿಸ್ ಇರುವಂಥದ್ದೇ. ನಿಮಗೂ ಕೂಡ ಬರೋ ರಿಸ್ಕ್ ತುಂಬ ಜಾಸ್ತಿ. ನಿಮ್ಗೆ ಯಾರು ಒಬ್ಬರು ಫ್ಯಾಮಿಲಿನಲ್ಲಿ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಗಿದೆ ಚಿಕ್ಕ ವಯಸ್ಸಿಗೆ ಅಂತಂದರೆ, ನಿಮ್ಗೆ ಅದು ಆಲ್ಮೋಸ್ಟ್ ಡಯಾಬಿಟಿಸ್ ಇದ್ದ ಹಾಗೆ. ಆಲ್ಮೋಸ್ಟ್ ರಿಸ್ಕು ಡಯಾಬಿಟಿಸ್ ಇದ್ದರೆ ಹೇಗೆ ಹಾರ್ಟ್ ಅಟ್ಯಾಕ್ 3 ಪಟ್ಟು ಜಾಸ್ತಿ ಬರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅದೇ ರೀತಿ ಜಾಸ್ತಿ ಬರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿಯಿಂದ ಇದ್ದವ್ರಿಗೆ ಅವ್ರಿಗೆ ಯೂಶಲಿ ಕೊಲೆಸ್ಟ್ರಾಲ್ ಇರ್ಬೋದು, ಶುಗರ್ ಇರ್ಬೋದು, ಮತ್ತು ಒಬೆಸಿಟಿ ಇರ್ಬೋದು, ಮತ್ತು ರೇರ್ ಆಗಿ ತುಂಬ ಒಂದು ಮೆಟಬಾಲಿಕ್ ಫ್ಯಾಕ್ಟರ್ಸ್ ಇದೆ. ಲೈಪೋಪ್ರೋಟೀನ್ ಎ ಅಂತ ಹೇಳ್ತೀವಿ, ಮತ್ತು ಹೆರಿಡಿಟ್ರಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಮತ್ತು ಹೋಮೋಸಿಸ್ಟಿನ್ ಲೆವೆಲ್ ಜಾಸ್ತಿ ಅಂತ ಹೇಳ್ತೀವಿ, ಮತ್ತು ಬ್ಲಡ್ ಕ್ಲಾಟಿಂಗ್ ಟೆಂಡೆನ್ಸಿ ಇರ್ಬೋದು. ಅಂಥವ್ರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಬಟ್ ನಾವು ಲೈಫ್ ಸ್ಟೈಲ್ಸಿಂದ ಮತ್ತು ರೆಗ್ಯುಲರ್ ಚೆಕಪ್ಪಿಂದ ನಮ್ಮ ರಿಸ್ಕನ್ನು ಕಡಿಮೆ ಮಾಡ್ಕೊಂಡು ಅಥವಾ ಪೋಸ್ಟ್ಪೋನ್ ಮಾಡ್ಬೋದು. ಪ್ರಿಕಾಷನ್ಸ್ ಏನು ಅಂದರೆ, ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದಾಗ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕಂದ್ರೆ, ಪೇರೆಂಟ್ಸೇ ಇನಿಷಿಯೇಟಿವ್ ತಗೋಬೇಕಾ, ಇಲ್ಲ ಮಕ್ಕಳು ಒಂದು ಸರ್ಟನ್ ಏಜಿಗೆ ಬಂದಾಗ ನಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿಯಾದಂಥ ತೊಂದರೆಗಳಾಗಿತ್ತು, ಸೊ ದಟ್ ನಾನು ಚೆಕಪ್ಪಿಗೆ ಹೋಗಬೇಕು ಅಂತ ಇನಿಷಿಯೇಟಿವ್ ತಗೋಬೇಕಾ? ಬಿಕಾಸ್ ಯಂಗ್ಸ್ಟರ್ಸ್ ಆರ್ ವೆರಿ ಲೈಕ್ ನೆವರ್ ಮೈಂಡ್ ಈಸಿ ಗೋಯಿಂಗ್ ಪೀಪಲ್ ಅನ್ನೋ ಥರ, ಅಂದರೆ ಬಿಡು ಏನಾಗುತ್ತೆ ನೋಡ್ಕೊಳ್ಳೋಣ, ಏನೂ ಆಗಲ್ಲ, ಈ ಮೈಂಡ್ ಸೆಟ್ಟಲ್ಲಿ ಇರೋದ್ರಿಂದ ಯಾವ ರೀತಿಯಾದಂಥ ಪ್ರಿಕಾಷನ್ಸ್ನ ತಗೋಬೇಕು? ಅದೇ ನಾವು ಹೇಳಿದಾಗೆ, ನಾವು ಈವನ್ 20-30 ಇಯರ್ಸ್ಲಿ ನಾವು ಇನ್ನೂ ಯಂಗು, ನಮಗೇನು ಆಗಲ್ಲ ಅಂತ ಹೇಳ್ತೀವಿ. ಬಟ್ ಅದು ದೀಸ್ ರಿಸ್ಕ್ ಫ್ಯಾಕ್ಟರ್ಸ್ ಡೋಂಟ್ ಕೇರ್ ವೆದರ್ ಯು 20 years or 80 years ಈಸ್ ಗೋಯಿಂಗ್ ಟು ಅಫೆಕ್ಟ್ ಯು. ಸೊ ನಾವು ಅದರಿಂದ ಎಚ್ಚೆತ್ತುಕೊಂಡು ಬೇಗನೆ ನಮ್ಮ ಲೈಫ್ ಸ್ಟೈಲ್ಸ್, ಡಯಟು ಮತ್ತು ಎಕ್ಸಸೈಸ್ ಅನ್ನೋದು ನಾವು ಚಿಕ್ಕವರಿಂದಲೇ ಎಲ್ಲರೂ ನಮ್ಮ ಸಮಾಜದಲ್ಲೇ ಇದೊಂದು ಪರಿವರ್ತನೆ ಆಗಬೇಕು. ಫ್ಯಾಮಿಲಿಯಿಂದ ಹಿಡಿದು ಮತ್ತು ಸ್ಕೂಲ್ಸಿಂದ ಹಿಡಿದು ನಮ್ಮೆಲ್ಲ ಕಮ್ಯುನಿಟಿ ಲೆವೆಲ್ ಇದು ಚೇಂಜ್ ಆಗಬೇಕು. ಯುವಕರಲ್ಲಿ ಅವರು 20 years ಯಾವಾಗ ಅವರು ಕಾಲೇಜ್ ಮುಗಿಸಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ, ಆ ಟೈಮಲ್ಲಿ ಅವರು ಡಯಟು ಮತ್ತು ಎಕ್ಸಸೈಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಮನೆಯಲ್ಲಿ ಯಾರಿಗಾರ ಶುಗರು, ಕೊಲೆಸ್ಟ್ರಾಲ್ ಇತ್ತು ಅಂದರೆ ತುಂಬ, ಇವನ್ ನೀವು 20-25 ವರ್ಷ ಆಗಿದ್ರು ಕೂಡ ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡೋದು ಉತ್ತಮ. ಯೂಸಲಿ 35-40 ವರ್ಷ ಆದಮೇಲೆ ಅವರಿಗೆ ಹಾರ್ಟನ್ನು ಚೆಕ್ ಮಾಡ್ತೇವೆ. ECG, ಎಕೋಕಾರ್ಡಿಯೋಗ್ರಾಮ್ ಮತ್ತು ಸ್ಟ್ರೆಸ್ ಟೆಸ್ಟ್ ಅಂತ. ಒಬ್ಬೊಬ್ಬರಿಗೆ ಯಾರಿಗೆ ಹೈ ಫ್ಯಾಮಿಲಿಯಲ್ಲಿ ರಿಸ್ಕ್ ಇರುತ್ತೆ ಅಂಥವ್ರಿಗೆ ಒಂದು ಸಲ CT ಕ್ಯಾಲ್ಸಿಯಂ ಸ್ಕೋರ್ ಮತ್ತು CT ಆ್ಯಂಜಿಯೋಗ್ರಾಮ್ ಅನ್ನೋದನ್ನ ಕೂಡ ಮಾಡ್ತೀವಿ. ಇದು ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ತಾರೆ ಅವ್ರಿಗೆ 35 yearsಗೂ ಕೂಡ ಮಾಡ್ಬೋದು. ಸೊ ಇದರಿಂದ ಅವ್ರಿಗೆ ಬೇಗ ಕಾಯಿಲೆಯನ್ನು ಕಂಡುಹಿಡಿದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕನ್ನ ಕಡಿಮೆ ಮಾಡೋದು ಅಥವಾ ಮುಂದೂಡ್ಬೋದು. ನನ್ನ ಲಾಸ್ಟ್ ಕ್ವೆಶ್ಚನ್, ಈ ಸ್ಟ್ರೆಸ್ ಅನ್ನೋದು, ಆಂಗ್ಸೈಟಿ ಅನ್ನೋದು, ಅಂದರೆ ಚಿಕ್ಕ ವಿಷಯಕ್ಕೂ ಈಗ ಎಲ್ಲದಕ್ಕೂ ಸ್ಟ್ರೆಸ್ ಮಾಡ್ಕೋತಾರೆ, ಎಲ್ಲದಕ್ಕೂ ಆಂಗ್ಸೈಟಿ ಅಂತಾರೆ. ಅಂದರೆ ಪ್ರಾಬಬ್ಲಿ ತುಂಬಾ ಜನಕ್ಕೆ ಆಂಗ್ಸೈಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆನೆ ದೇ ವಿಲ್ ಬಿ ಸ್ಟಾರ್ಟ್ ಫೀಲಿಂಗ್, ಓಕೆ ನಂಗೆ ಆಂಗ್ಸೈಟಿ ಇದೆ, ನನಗೆ ಸ್ಟ್ರೆಸ್ ಆಗ್ತಾ ಇದೆ. ವರ್ಕ್ ಇದ್ರೂ ಸ್ಟ್ರೆಸ್, ವರ್ಕ್ ಇಲ್ಲ ಅಂದ್ರೂ ಸ್ಟ್ರೆಸ್. ಈ ಸ್ಟೇಜಲ್ಲಿ ಈ ಕನ್ಫ್ಯೂಷನ್ ಡೈಲಮಾ ಅಲ್ಲಿ ಇರ್ಬೇಕಾದ್ರೆ ಈ ಹಾರ್ಟ್ ಅನ್ನೋದು ಅದು ಎಷ್ಟು ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇರತ್ತೆ ಅಂತ. ಸೊ ಈ ಸ್ಟ್ರೆಸ್ ಇಂದ ಹಾರ್ಟ್ ಪ್ರೆಷರ್ಸ್ ಜಾಸ್ತಿ ಆಗುತ್ತಾ, ಹೇಗೆ ಅಂತ? ಹೌದು, ಸ್ಟ್ರೆಸ್ ಅನ್ನುವಂಥದ್ದು ಹಾರ್ಟ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ನಾವು ತುಂಬ ಜನಕ್ಕೆ ಏನು ಯಂಗ್ ಪ್ರಿಮೇಚೂರ್ಸ್ ಹಾರ್ಟ್ ಅಟ್ಯಾಕ್ ಅಂತೇನು ಹೇಳ್ತೀವಿ, ಚಿಕ್ಕ ವಯಸ್ಸದವರೆಗೆ ತುಂಬ ಅವ್ರಿಗೇನು ರಿಸ್ಕ್ ಫ್ಯಾಕ್ಟರ್ಸ್ ಇರೋದೇ ಇಲ್ಲ. ಅವ್ರಿಗೇನು ಶುಗರು, ಫ್ಯಾಮಿಲಿ ಹಿಸ್ಟ್ರಿ, ಹಾರ್ಟ್ ಡಿಸೀಸ್ ಇರೋದಿಲ್ಲ, BP, ಕೊಲೆಸ್ಟ್ರಾಲ್ ಇರೋದಿಲ್ಲ. ಒಬ್ಬೊಬ್ಬರಿಗೆ ಓವರ್ ವೇಟ್. ಸ್ಟ್ರೆಸ್ ಅನ್ನುವಂಥದ್ದು ತುಂಬ ಮಟ್ಟದಲ್ಲಿ ಕಾಣ್ಪಡ್ತಿದೆ. ಸ್ಟ್ರೆಸ್ಸನ್ನು ನಾವು ನ್ಯೂ ಟೊಬ್ಯಾಕೋ ಅಂತಲೇ ಕರಿಬೋದು. ಯಾಕಂದರೆ ಸ್ಟ್ರೆಸ್ ಆದವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಮತ್ತು ಹಾರ್ಟ್ ಅಟ್ಯಾಕ್ ಆದಮೇಲೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಆದಮೇಲೆ ಕೂಡ ಯಾರಿಗೆ ಸ್ಟ್ರೆಸ್ ಇರುತ್ತೆ ಅಂಥವರಲ್ಲಿ ಮತ್ತೆ ಲಾಂಗ್ ಟರ್ಮ್ ಔಟ್ಕಮ್ ಚೆನ್ನಾಗಿರೋದಿಲ್ಲ. ಮತ್ತು ಹಾರ್ಟ್ ವೀಕ್ ಆಗುತ್ತೆ. ಮತ್ತೆ ಎದೆನೋವು ಕಾಣಿಸ್ಕೊಂಡು ಕಾಂಪ್ಲಿಕೇಶನ್ಸ್ ಅನ್ನುವಂಥದ್ದು, ಅರಿದ್ಮಿಯಾಸ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಇವಾಗಿನ ಪೀಳಿಗೆಯಲ್ಲಿ ತುಂಬ ಪ್ರೊಡಕ್ಟಿವಿಟಿಗೋಸ್ಕರ ಅವರು ನಿದ್ದೆಯನ್ನು ಬಲಿ ಕೊಟ್ಟು ಮತ್ತು ಅವರ ಎಕ್ಸಸೈಸ್ ಲೈಫ್ ಸ್ಟೈಲ್ಸ್ನ ಕಾಂಪ್ರಮೈಸ್ ಮಾಡಿಕೊಂಡು ಪ್ರೊಡಕ್ಟಿವ್ಗೋಸ್ಕರ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಐ ಥಿಂಕ್ ಸಮ್ವೇರ್ ಡೌನ್ ದ ಲೈನ್ ದೇ ಹ್ಯಾವ್ ಟು reduce their ambitions from the heart point of view, and also they should exercise regularly, they should eat healthy, and they should quit smoking. So finally I would like to say we should all eat less and move more to live longer. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.